ಹಾಗಾದ್ರೆ 2 ದಿನ ಕಳೆದ್ರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಭರ್ತಿ 3 ವರ್ಷ. ಈ ಸರ್ಕಾರ ರಚನೆಗೆ ಅಂದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಹಂತಕ್ಕೆ ಹೋಗ್ಲಿಕ್ಕೆ ಪಂಚ ಗ್ಯಾರಂಟಿಗಳು ಅತ್ಯಂತ ಮಹತ್ವಪೂರ್ಣವಾದ ಪಾತ್ರವನ್ನ ನಿರ್ವಹಿಸಿದ್ದು ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲೂ ಈ ಪಂಚ ಗ್ಯಾರಂಟಿಗಳ ಪೈಕಿ ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಅಂದ್ರೆ ಮಹಿಳೆಯರ ಖಾತೆಗೆ ನೇರವಾಗಿ ಹಣವನ್ನ 2,000 ರೂಪಾಯಿ ಪ್ರತಿ ತಿಂಗಳು ವರ್ಗಾವಣೆ ಮಾಡುವ ಈ ಗ್ಯಾರಂಟಿ ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು. ಇದನ್ನು ನಿಭಾಯಿಸಲಿಕ್ಕೆ ಆಗತ್ತಾ ಸರ್ಕಾರಕ್ಕೆ ಅಂತ ಹೇಳಿ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇದ್ದಿದ್ದು, ಇಲ್ಲ ನಾವು ನಾರಿಯರ ಸಬಲೀಕರಣಕ್ಕೆ ಬಡತನ ನಿರ್ಮೂಲನೆಗೆ ಇದು ಅತ್ಯಂತ ಪರಿಣಾಮಕಾರಿಯಾದ ಹೆಜ್ಜೆ ಆಗುತ್ತೆ ಅಂತ ಹೇಳಿ 3 ವರ್ಷ ಆಗಿದೆ. ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಎಷ್ಟರ ಮಟ್ಟಿಗಾಗಿದೆ, ಗೃಹಲಕ್ಷ್ಮಿ ನಿಜವಾಗ್ಲೂ ಕೂಡ ನಾರಿಯರ ಶಕ್ತಿಯನ್ನ ಹೆಚ್ಚು ಮಾಡಿದ್ಯಾ, ಬಡತನ ನಿರ್ಮೂಲನೆ ಮಾಡಿದ್ಯಾ, ಇದೆಲ್ಲದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪರಾಮರ್ಶೆಯನ್ನ ಮಾಡ್ತಾ ಇದೆ. 5 ಗ್ಯಾರಂಟಿಗಳ ಪರಾಮರ್ಶೆ. ಇನ್ಫ್ಯಾಕ್ಟ್ ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನ ಯಾವ ರೀತಿ ಆಗಿದೆ, ಎಷ್ಟು ಹೊಗಳಿಕೆ ಶ್ಲಾಘನೆ ವ್ಯಕ್ತವಾಗ್ತಿದೆಯೋ ಅಷ್ಟೇ ಟೀಕೆ ಯಾಕೆ ವ್ಯಕ್ತವಾಗ್ತಿದೆ, ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ವರದಿ ಕೂಡ ಇದೆ, ಗಮನಿಸಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸ್ತಾ ಇದೆ. ಈ 3 ವರ್ಷಗಳಲ್ಲಿ ಪ್ರಮುಖವಾಗಿ ತಾವು ಘೋಷಣೆ ಮಾಡಿದಂತಹ ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಈ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಬಹಳ ಪ್ರಮುಖವಾದದ್ದು. ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬಡ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸ್ಕೀಮ್ ಅನ್ನ ಜಾರಿ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದ ಮಹಿಳೆಯರು ನಿಜಕ್ಕೂ ಕೂಡ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಯೋಜನೆಯಿಂದ ಏನೆಲ್ಲ ಲಾಭಗಳಾಗಿದೆ, ಯಾವೆಲ್ಲ ಮಹಿಳೆಯರು ಏನೆಲ್ಲ ಲಾಭವನ್ನು ಪಡ್ಕೊಂಡಿದ್ದಾರೆ, ಹಾಗೆ ಯಾವ ರೀತಿಯಾಗಿ ಆರ್ಥಿಕ ಸ್ವಾವಲಂಬಿಗಳಾಗಿದ್ದಾರೆ, ಮತ್ತೆ ಎಷ್ಟು ಹಣವನ್ನ ಈವರೆಗೆ ಅಂದ್ರೆ 3 ವರ್ಷಗಳಲ್ಲಿ ಎಷ್ಟು ಹಣವನ್ನು ವ್ಯಯಿಸಿದ್ದಾರೆ, ಇದೆಲ್ಲದರ ವಿಸ್ತೃತವಾದಂತಹ ವಿಶೇಷ ವರದಿ ಇಲ್ಲಿದೆ ನೋಡಿ. ರಾಜ್ಯದ ಬಡ ಮಹಿಳೆಯರ ಪಾಲಿಗೆ ಆಶಾಕಿರಣವಾದ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. 2023 ಜೂನ್ 6ರಂದು ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಅಧಿಕೃತ ಮುದ್ರೆ ಒತ್ತಿತ್ತು. ಯೋಜನೆಯಲ್ಲಿ ಪಾರದರ್ಶಕತೆ ಕಾಪಾಡುವ ನಿಟ್ಟಿನಲ್ಲಿ ನೋಂದಣಿಯಾದ ಅರ್ಹ ಫಲಾನುಭವಿಯ ಖಾತೆಗೆ 2,000 ರೂಪಾಯಿಯನ್ನ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗ್ತಾ ಇದೆ. ಈ ಪ್ರಕ್ರಿಯೆಗೆ 2023 ಜುಲೈ 19ರಂದು ಸರ್ಕಾರ ಚಾಲನೆ ಕೊಟ್ಟಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ವಿತರಿಸುವ ಅಂತ್ಯೋದಯ, ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಅಂತ ನಮೂದಿಸಿರುವ ಕೋಟ್ಯಾಂತರ ಮಹಿಳೆಯರು ಈ ಯೋಜನೆಯ ಅರ್ಹ ಫಲಾನುಭವಿಗಳಾಗಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,30,00,000ಕ್ಕೂ ಹೆಚ್ಚು ಫಲಾನುಭವಿಗಳು ನೋಂದಣಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು 29 ಕಂತುಗಳನ್ನ ಈವರೆಗೆ ಯಶಸ್ವಿಯಾಗಿ 2,000 ರೂಪಾಯಿಯಂತೆ ಡಿಬಿಟಿ ಮೂಲಕ ಹಣವನ್ನ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಾಕಿದ್ದಾರೆ. ಈ 29 ಕಂತುಗಳಲ್ಲಿಂದ ಪಾವತಿ ಆಗಿರತಕ್ಕಂಥ ಹಣ 69,000 ಕೋಟಿಗೂ ಹೆಚ್ಚು. ಹಾಗಿದ್ರೆ 2026 ಮಾರ್ಚ್ ಅಂತ್ಯದವರೆಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಎಷ್ಟು ಮಂದಿ ಅನ್ನೋದನ್ನ ನೋಡೋಣ. ಈ ವರ್ಷದ ಮಾರ್ಚ್ ಅಂತ್ಯದ ವೇಳೆಗೆ ಪರಿಶಿಷ್ಟ ಜಾತಿಯವರು 23,60,684, ಪರಿಶಿಷ್ಟ ಪಂಗಡದ 9,26,685 ಹಾಗೂ ಇತರ ಸಮುದಾಯಗಳ 97,29,857 ಮಹಿಳೆಯರು. ಹೀಗೆ ಒಟ್ಟು 1,30,17,226 ಮಹಿಳೆಯರು ತಿಂಗಳಿಗೆ 2,000 ರೂಪಾಯಿ ಪಡೆಯಲು ನೋಂದಾವಣಿ ಮಾಡಿಕೊಂಡಿದ್ದಾರೆ. ಗೃಹಲಕ್ಷ್ಮಿ ಪ್ರಾರಂಭವಾದ 2023 ಆಗಸ್ಟ್ನಿಂದ ಇಲ್ಲಿಯವರೆಗೂ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಒಟ್ಟು 29 ಕಂತುಗಳ ಧನ ಸಹಾಯ ಪಾವತಿ ಮಾಡಲಾಗಿದೆ ಅನ್ನೋದು ಸರ್ಕಾರದ ಮಾಹಿತಿಯಾಗಿದೆ. ಇನ್ನು ಗೃಹಿಣಿಯರಿಗೆ ಲಕ್ಷ್ಮಿ ಕಟಾಕ್ಷ ಎಷ್ಟು ಪಾವತಿಯಾಗಿದೆ ಅನ್ನೋದನ್ನ ನೋಡೋಣ. ಈವರೆಗೆ ಒಟ್ಟು 29 ಕಂತುಗಳಲ್ಲಿ 69,783 ಕೋಟಿ 77 ಲಕ್ಷ ರೂಪಾಯಿ ಪಾವತಿಯಾಗಿದೆ. ಈವರೆಗಿನ ಒಟ್ಟು ಫಲಾನುಭವಿಗಳು 1,24 ಲಕ್ಷ ಮಹಿಳೆಯರು. 2023ರಿಂದ ಈವರೆಗೆ ವರ್ಷವಾರು ಫಲಾನುಭವಿಗಳಿಗೆ ಪಾವತಿಯಾದ ಅನುದಾನದ ಮಾಹಿತಿ ಇಲ್ಲಿದೆ.
ಗೃಹಲಕ್ಷ್ಮಿಗೆ 2023-24ರಲ್ಲಿ 17,000 ಕೋಟಿ ರೂಪಾಯಿ, 2024-25ರಲ್ಲಿ 28,608.40 ಕೋಟಿ ರೂಪಾಯಿ, 2025-26ರಲ್ಲಿ 28,608 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. 2026-27ನೇ ಸಾಲಿಗೂ ಕೂಡ 28,608 ಕೋಟಿ ರೂಪಾಯಿಯನ್ನ ಸರ್ಕಾರ ನಿಗದಿಪಡಿಸಿದೆ. ಇತ್ತ ಗ್ಯಾರಂಟಿ ಹಣ ಸರಿಯಾಗಿ ಬರ್ತಿಲ್ಲ ಅಂತ ವಿರೋಧ ಪಕ್ಷದವರು ಗದ್ದಲ ಮಾಡಿದ್ರು. ಜೊತೆಗೆ 5,000 ಕೋಟಿ ಅವ್ಯವಹಾರ ಆಗಿದೆ ಅಂತ ಆರೋಪ ಮಾಡಿದ್ರು. ಆದ್ರೆ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಎಲ್ಲವೂ ಲೆಕ್ಕ ಇದೆ, ಎಲ್ಲವೂ ಡಿಬಿಟಿ ಮೂಲಕ ಹಣ ಹಾಕೋದ್ರಿಂದ ಲೆಕ್ಕ ಸಿಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬಾಕಿ ಹಣದ ವಿಚಾರವಾಗಿ ಕೇವಲ 2 ತಿಂಗಳ ಹಣ ಬಾಕಿ ಇದೆ, ಅದು ಕೂಡ ಅಕೌಂಟ್ ಪ್ರೋಸೆಸ್ ಆಗ್ತಿದೆ ಅಂತ ಸಚಿವರು ಹೇಳಿದ್ದಾರೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆನೇಕಲ್ನಿಂದ ಹಾಗಾದ್ರೆ 2 ದಿನ ಕಳೆದ್ರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಭರ್ತಿ 3 ವರ್ಷ. ಈ ಸರ್ಕಾರ ರಚನೆಗೆ ಅಂದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಹಂತಕ್ಕೆ ಹೋಗ್ಲಿಕ್ಕೆ ಪಂಚ ಗ್ಯಾರಂಟಿಗಳು ಅತ್ಯಂತ ಮಹತ್ವಪೂರ್ಣವಾದ ಪಾತ್ರವನ್ನ ನಿರ್ವಹಿಸಿದ್ದು ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡಿದ್ವಿ. ಅದರಲ್ಲೂ ಈ ಪಂಚ ಗ್ಯಾರಂಟಿಗಳ ಪೈಕಿ ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಅಂದ್ರೆ ಮಹಿಳೆಯರ ಖಾತೆಗೆ ನೇರವಾಗಿ ಹಣವನ್ನ 2,000 ರೂಪಾಯಿ ಪ್ರತಿ ತಿಂಗಳು ವರ್ಗಾವಣೆ ಮಾಡುವ ಈ ಗ್ಯಾರಂಟಿ ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು. ಇದನ್ನು ನಿಭಾಯಿಸಲಿಕ್ಕೆ ಆಗುತ್ತಾ ಸರ್ಕಾರಕ್ಕೆ ಅಂತ ಹೇಳಿ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇದ್ದಿದ್ದು, ಇಲ್ಲ ನಾವು ನಾರಿಯರ ಸಬಲೀಕರಣಕ್ಕೆ, ಬಡತನ ನಿರ್ಮೂಲನೆಗೆ ಇದು ಅತ್ಯಂತ ಪರಿಣಾಮಕಾರಿಯಾದ ಹೆಜ್ಜೆ ಆಗುತ್ತೆ ಅಂತ ಹೇಳಿ 3 ವರ್ಷ ಆಗಿದೆ. ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಎಷ್ಟರ ಮಟ್ಟಿಗಾಗಿದೆ? ಗೃಹಲಕ್ಷ್ಮಿ ನಿಜವಾಗ್ಲೂ ಕೂಡ ನಾರಿಯರ ಶಕ್ತಿಯನ್ನ ಹೆಚ್ಚು ಮಾಡಿದ್ಯಾ? ಬಡತನ ನಿರ್ಮೂಲನ ಮಾಡಿದ್ಯಾ? ಇದೆಲ್ಲದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪರಾಮರ್ಶೆಯನ್ನ ಮಾಡ್ತಾ ಇದೆ. 5 ಗ್ಯಾರಂಟಿಗಳ ಪರಾಮರ್ಶೆ. ಇನ್ಫ್ಯಾಕ್ಟ್ ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನ ಯಾವ ರೀತಿ ಆಗಿದೆ, ಎಷ್ಟು ಹೊಗಳಿಕೆ ಶ್ಲಾಘನೆ ವ್ಯಕ್ತವಾಗ್ತಿದೆಯೋ ಅಷ್ಟೇ ಟೀಕೆ ಯಾಕೆ ವ್ಯಕ್ತವಾಗ್ತಿದೆ, ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ವರದಿ ಕೂಡ ಇದೆ, ಗಮನಿಸಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸ್ತಾ ಇದೆ. ಈ 3 ವರ್ಷಗಳಲ್ಲಿ ಪ್ರಮುಖವಾಗಿ ತಾವು ಘೋಷಣೆ ಮಾಡಿದಂತಹ ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಈ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಬಹಳ ಪ್ರಮುಖವಾದದ್ದು. ಈ ಗೃಹಲಕ್ಷ್ಮಿ ಯೋಜನೆಯಿಂದ ಬಡ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸ್ಕೀಮ್ ಅನ್ನ ಜಾರಿ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದ ಮಹಿಳೆಯರು ನಿಜಕ್ಕೂ ಕೂಡ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಯೋಜನೆಯಿಂದ ಏನೆಲ್ಲ ಲಾಭಗಳಾಗಿದೆ, ಯಾವೆಲ್ಲ ಮಹಿಳೆಯರು ಏನೆಲ್ಲ ಲಾಭವನ್ನ ಪಡ್ಕೊಂಡಿದ್ದಾರೆ, ಹಾಗೆ ಯಾವ ರೀತಿಯಾಗಿ ಆರ್ಥಿಕ ಸ್ವಾವಲಂಬಿಗಳಾಗಿದ್ದಾರೆ, ಮತ್ತೆ ಎಷ್ಟು ಹಣವನ್ನ ಈವರೆಗೆ ಅಂದ್ರೆ 3 ವರ್ಷಗಳಲ್ಲಿ ಎಷ್ಟು ಹಣವನ್ನ ವ್ಯಯಿಸಿದ್ದಾರೆ, ಇದೆಲ್ಲದರ ವಿಸ್ತೃತವಾದಂತಹ ವಿಶೇಷ ವರದಿ ಇಲ್ಲಿದೆ ನೋಡಿ. ರಾಜ್ಯದ ಬಡ ಮಹಿಳೆಯರ ಪಾಲಿಗೆ ಆಶಾಕಿರಣವಾದ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. 2023ರ ಜೂನ್ 6ರಂದು ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಅಧಿಕೃತ ಮುದ್ರೆ ಒತ್ತಿತ್ತು. ಯೋಜನೆಯಲ್ಲಿ ಪಾರದರ್ಶಕತೆ ಕಾಪಾಡುವ ನಿಟ್ಟಿನಲ್ಲಿ ನೋಂದಣಿಯಾದ ಅರ್ಹ ಫಲಾನುಭವಿಯ ಖಾತೆಗೆ 2,000 ರೂಪಾಯಿಯನ್ನ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗ್ತಾ ಇದೆ. ಈ ಪ್ರಕ್ರಿಯೆಗೆ 2023ರ ಜುಲೈ 19ರಂದು ಸರ್ಕಾರ ಚಾಲನೆ ಕೊಟ್ಟಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ವಿತರಿಸುವ ಅಂತ್ಯೋದಯ, ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಅಂತ ನಮೂದಿಸಿರುವ ಕೋಟ್ಯಾಂತರ ಮಹಿಳೆಯರು ಈ ಯೋಜನೆಯ ಅರ್ಹ ಫಲಾನುಭವಿಗಳಾಗಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,30,00,000ಕ್ಕೂ ಹೆಚ್ಚು ಫಲಾನುಭವಿಗಳು ನೋಂದಣಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು 29 ಕಂತುಗಳನ್ನ ಈವರೆಗೆ ಯಶಸ್ವಿಯಾಗಿ 2,000 ರೂಪಾಯಿಯಂತೆ ಡಿಬಿಟಿ ಮೂಲಕ ಹಣವನ್ನ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಾಕಿದ್ದಾರೆ. ಈ 29 ಕಂತುಗಳಲ್ಲಿಂದ ಪಾವತಿ ಆಗಿರತಕ್ಕಂಥ ಹಣ 69,000 ಕೋಟಿಗೂ ಹೆಚ್ಚು.
ಹಾಗಿದ್ರೆ 2026ರ ಮಾರ್ಚ್ ಅಂತ್ಯದವರೆಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಎಷ್ಟು ಮಂದಿ ಅನ್ನೋದನ್ನ ನೋಡೋಣ. ಈ ವರ್ಷದ ಮಾರ್ಚ್ ಅಂತ್ಯದ ವೇಳೆಗೆ ಪರಿಶಿಷ್ಟ ಜಾತಿಯವರು 23,60,684, ಪರಿಶಿಷ್ಟ ಪಂಗಡದ 9,26,685 ಹಾಗೂ ಇತರ ಸಮುದಾಯಗಳ 97,29,857 ಮಹಿಳೆಯರು. ಹೀಗೆ ಒಟ್ಟು 1,30,30,17,226 ಮಹಿಳೆಯರು ತಿಂಗಳಿಗೆ 2,000 ರೂಪಾಯಿ ಪಡೆಯಲು ನೋಂದಾವಣಿ ಮಾಡಿಕೊಂಡಿದ್ದಾರೆ. ಗೃಹಲಕ್ಷ್ಮಿ ಪ್ರಾರಂಭವಾದ 2023ರ ಆಗಸ್ಟ್ನಿಂದ ಇಲ್ಲಿಯವರೆಗೂ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಒಟ್ಟು 29 ಕಂತುಗಳ ಧನ ಸಹಾಯ ಪಾವತಿ ಮಾಡಲಾಗಿದೆ ಅನ್ನೋದು ಸರ್ಕಾರದ ಮಾಹಿತಿಯಾಗಿದೆ. ಇನ್ನು ಗೃಹಿಣಿಯರಿಗೆ ಲಕ್ಷ್ಮಿ ಕಟಾಕ್ಷ ಎಷ್ಟು ಪಾವತಿಯಾಗಿದೆ ಅನ್ನೋದನ್ನ ನೋಡೋಣ. ಈವರೆಗೆ ಒಟ್ಟು 29 ಕಂತುಗಳಲ್ಲಿ 69,783 ಕೋಟಿ 77 ಲಕ್ಷ ರೂಪಾಯಿ ಪಾವತಿಯಾಗಿದೆ. ಈವರೆಗಿನ ಒಟ್ಟು ಫಲಾನುಭವಿಗಳು 1,24 ಲಕ್ಷ ಮಹಿಳೆಯರು. 2023ರಿಂದ ಈವರೆಗೆ ವರ್ಷವಾರು ಫಲಾನುಭವಿಗಳಿಗೆ ಪಾವತಿಯಾದ ಅನುದಾನದ ಮಾಹಿತಿ ಇಲ್ಲಿದೆ. ಗೃಹಲಕ್ಷ್ಮಿಗೆ 2023-24ರಲ್ಲಿ 17,000 ಕೋಟಿ ರೂಪಾಯಿ, 2024-25ರಲ್ಲಿ 28,608.40 ಕೋಟಿ ರೂಪಾಯಿ, 2025-26ರಲ್ಲಿ 28,608 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. 2026-27ನೇ ಸಾಲಿಗೂ ಕೂಡ 28,608 ಕೋಟಿ ರೂಪಾಯಿಯನ್ನ ಸರ್ಕಾರ ನಿಗದಿಪಡಿಸಿದೆ. ಇತ್ತ ಗ್ಯಾರಂಟಿ ಹಣ ಸರಿಯಾಗಿ ಬರ್ತಿಲ್ಲ ಅಂತ ವಿರೋಧ ಪಕ್ಷದವರು ಗದ್ದಲ ಮಾಡಿದ್ರು. ಜೊತೆಗೆ 5,000 ಕೋಟಿ ಅವ್ಯವಹಾರ ಆಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಎಲ್ಲವೂ ಲೆಕ್ಕ ಇದೆ, ಎಲ್ಲವೂ ಡಿಬಿಟಿ ಮೂಲಕ ಹಣ ಹಾಕೋದ್ರಿಂದ ಲೆಕ್ಕ ಸಿಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬಾಕಿ ಹಣದ ವಿಚಾರವಾಗಿ ಕೇವಲ 2 ತಿಂಗಳ ಹಣ ಬಾಕಿ ಇದೆ, ಅದು ಕೂಡ ಅಕೌಂಟ್ ಪ್ರೋಸೆಸ್ ಆಗ್ತಿದೆ ಅಂತ ಸಚಿವರು ಹೇಳಿದ್ದಾರೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.